ಲೋ ಬಿಪಿ ಇರುವವರು ಈ ಆಹಾರಗಳನ್ನೆಲ್ಲ ತಿನ್ನಲೇಬೇಕು. ರಕ್ತದೊತ್ತಡದ ಮಟ್ಟ ಕಡಿಮೆ ಇರುವವರು ತಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿ ಇಡುವಂತಹ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಹುತೇಕ ಜನರು ಹೇಗೆ ಬಳಲುತ್ತಿದ್ದಾರೆಯೋ ಹಾಗೆಯೇ ಬಹಳಷ್ಟು ಮಂದಿ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ತಲೆ ತಿರುಗುವಿಕೆ, ದೌರ್ಬಲ್ಯ, ಕಣ್ಣು ಕತ್ತಲಾಗುವುದು ಇವೆಲ್ಲ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯ ಲಕ್ಷಣಗಳು. ಯಾರಿಗೆ ಯಾವ ಸಮಯದಲ್ಲಿ ಬಿಪಿ ಹೈ ಆಗುತ್ತೆ, ಬಿಪಿ ಲೋ ಆಗುತ್ತೆ ಎನ್ನುವುದನ್ನು ಹೇಳಲು ಸಾಧ್ಯವಿಲ್ಲ. ನೀವೇನಾದರೂ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯನ್ನು ಹೊಂದಿರುವವರಾದರೆ ನಿಮ್ಮ ಡಯೆಟ್ನಲ್ಲಿ ಈ ಕೆಲವು ಬದಲಾವಣೆಗಳನ್ನು ಮಾಡೋದು ಒಳ್ಳೆಯದು. ಉಪ್ಪು ಸಹಿತ ಆಹಾರಗಳು ರಕ್ತದೊತ್ತಡವನ್ನು ಹೆಚ್ಚಿಸಲು ಸಹಾಯ ಮಾಡುವ ಸರಳ ಮತ್ತು ತಕ್ಷಣದ ಮಾರ್ಗವೆಂದರೆ ಉಪ್ಪು ಸಹಿತ ಆಹಾರಗಳನ್ನು ಸೇವಿಸುವುದು. ಸೋಡಿಯಂ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಉದಾಹರಣೆಗಳು: ಉಪ್ಪಿನಕಾಯಿ, ಚೀಸ್, ಉಪ್ಪು ಸಹಿತ ಡ್ರೈ ಸೀಡ್ಸ್ಗಳನ್ನು ಸೇವಿಸಿ. ಕಬ್ಬಿಣಾಂಶ ಭರಿತ ಆಹಾರಗಳು. ಕಬ್ಬಿಣವು ಹಿಮೋಗ್ಲೋಬಿನ್ನ ಪ್ರಮುಖ ಅಂಶವಾಗಿದೆ. ಇದು ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳಲ್ಲಿನ ಪ್ರೋಟೀನ್ ಆಗಿದೆ. ಕಬ್ಬಿಣದ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು. ಇದು ಕಡಿಮೆ ರಕ್ತದೊತ್ತಡದ ಲಕ್ಷಣಗಳಿಗೆ ಸಾಮಾನ್ಯ ಕಾರಣವಾಗಿದೆ. ಕಡಿಮೆ ರಕ್ತದೊತ್ತಡವನ್ನು ತಡೆಗಟ್ಟಲು ಮತ್ತು ನಿರ್ವಹಿಸಲು ನಿಮ್ಮ ಆಹಾರದಲ್ಲಿ ಕಬ್ಬಿಣ ಭರಿತ ಆಹಾರಗಳನ್ನು ಸೇರಿಸುವುದು ಉತ್ತಮ. ಉದಾಹರಣೆಗಳು: ಕೆಂಪು ಮಾಂಸ, ಕೋಳಿ, ಮೀನು, ಬೀನ್ಸ್, ಮಸೂರ್, ಪಾಲಕ್, ಧಾನ್ಯಗಳು. ಕೆಫಿನ್ ಇರುವ ಪಾನೀಯಗಳು. 1 ಕಪ್ ಕಾಫಿ ಅಥವಾ ಚಹಾ ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಕೆಫಿನ್ ನೈಸರ್ಗಿಕ ಉತ್ತೇಜಕವಾಗಿದ್ದು ಅದು ಹೃದಯ ಬಡಿತವನ್ನು ತಾತ್ಕಾಲಿಕವಾಗಿ ಹೆಚ್ಚಿಸುತ್ತದೆ ಮತ್ತು ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ. ಇದು ರಕ್ತದೊತ್ತಡದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ ಕಾಫಿ, ಕಪ್ಪು ಚಹಾ, ಗ್ರೀನ್ ಟೀ. ಸಾಕಷ್ಟು ನೀರು ಅಥವಾ ದ್ರವಾಹಾರಗಳ ಸೇವನೆ. ನಿರ್ಜಲೀಕರಣವು ಕಡಿಮೆ ರಕ್ತದೊತ್ತಡಕ್ಕೆ ಸಾಮಾನ್ಯ ಕಾರಣಗಳಾಗಿವೆ. ಹಾಗಾಗಿ ದೇಹವನ್ನು ಚೆನ್ನಾಗಿ ಹೈಡ್ರೀಕರಿಸುವುದು ಅತ್ಯಗತ್ಯ. ನೀವು ನಿರ್ಜಲೀಕರಣಗೊಂಡಾಗ ನಿಮ್ಮ ರಕ್ತದ ಪ್ರಮಾಣ ಕಡಿಮೆಯಾಗುತ್ತದೆ. ಇದು ನೇರವಾಗಿ ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ನೀರು, ಎಳ್ನೀರು, ಎಲೆಕ್ಟ್ರೋಲೈಟ್ ಭರಿತ ಪಾನೀಯಗಳು, ತಾಜಾ ಹಣ್ಣಿನ ರಸಗಳನ್ನು ಸೇವಿಸಿ. ವಿಟಮಿನ್ ಬಿ12 ಸಮೃದ್ಧ ಆಹಾರಗಳು. ವಿಟಮಿನ್ ಬಿ12 ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದರ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು. ಇದು ಕಡಿಮೆ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ವಿಟಮಿನ್ ಬಿ12 ಭರಿತ ಆಹಾರಗಳನ್ನು ಸೇವಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಉದಾಹರಣೆ: ಕಡಿಮೆ ಕೊಬ್ಬಿನ ಮಾಂಸ, ಮೊಟ್ಟೆ, ಡೈರಿ ಉತ್ಪನ್ನಗಳು, ಧಾನ್ಯಗಳು. ಸಣ್ಣ ಪ್ರಮಾಣದಲ್ಲಿ ಆಗಾಗ್ಗೆ ಆಹಾರ ಸೇವಿಸಿ. ದೊಡ್ಡ ಪ್ರಮಾಣದಲ್ಲಿ ಆಹಾರ ತಿನ್ನುವುದು ಕೆಲವೊಮ್ಮೆ ಜೀರ್ಣಾಂಗ ವ್ಯವಸ್ಥೆಗೆ ರಕ್ತದ ಹರಿವನ್ನು ಹಿಂತಿರುಗಿಸಬಹುದು. ಇದು ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಕುಸಿತಕ್ಕೆ ಕಾರಣವಾಗುತ್ತದೆ. ದಿನವಿಡೀ ಸಣ್ಣ ಪ್ರಮಾಣದಲ್ಲಿ ಪದೇ ಪದೇ ಆಹಾರಗಳನ್ನು ಸೇವಿಸಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡದಲ್ಲಿ ಹಠಾತ್ ಇಳಿಕೆಯನ್ನು ತಡೆಯುತ್ತದೆ. ಪೋಲೇಟ್ ಭರಿತ ಆಹಾರಗಳು. ವಿಟಮಿನ್ ಬಿ12 ರಂತೆಯೇ ಪೋಲೇಟ್ ವಿಟಮಿನ್ ಬಿ9 ಕೆಂಪು ರಕ್ತ ಕಣಗಳ ರಚನೆಗೆ ಅತ್ಯಗತ್ಯ. ಪೋಲೇಟ್ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು. ಇದರಿಂದಾಗಿ ಕಡಿಮೆ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. ಉದಾಹರಣೆ: ಹಸಿರು ಸೊಪ್ಪು ತರಕಾರಿಗಳು, ಪಾಲಕ್, ಕೇಲ್, ದ್ವಿದಳ ಧಾನ್ಯಗಳು, ಮಸೂರ್, ಕಡಲೆ, ಶಾತವರಿ, ಬ್ರೋಕ್ಲಿ ಇತ್ಯಾದಿಗಳು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ
ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.